ಅದೇ ಬೇಯಿಸಿಟ್ಟ ದಾಲ್ಗೆ ಚೆನ್ನಾಗಿ ಹೆಚ್ಚಿಬಿಟ್ಟು ಈ ಎಲ್ಲ ತರಕಾರಿ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ, ನೋಡ್ತಾ ಇರಿ. ಏನು ತರಕಾರಿ ಹಾಕಿ ಪರವಾಗಿಲ್ಲ. ದಾಲ್ ಜೊತೆ ಟೊಮೆಟೊನು ಬೇಯಿಸಕ್ಕಿಟ್ಟಿದ್ದೀನಿ. ಮತ್ತು ಚೆನ್ನಾಗಿ ಇನ್ನೂ ಸ್ವಲ್ಪ ನೀರು ಹಾಕಿ, ಚೂರು ಹಳದಿ ಹಾಕಿ, ಆಯಿತಾ? ನೀರು ಹಾಕಿದ್ರಲ್ವ, ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿರಿ. ಆದರೆ ದಾಲ್ ಬೇಯೋಕ್ಕೆ 8 ವಿಸಿಲ್ ಕೂಗಿಸಿದ್ದೀನಿ ನಾನು. ಇದು ಖಾಲಿ ತರಕಾರಿ ಬೇಯಬೇಕು ಇವಾಗ. ಅದಕ್ಕೆ 2 ಇಲ್ಲ ತಪ್ಪಿದ್ರೆ 3 ವಿಸಿಲ್ ಬೇಡ, 2 ವಿಸಿಲ್ ಕೂಗಿಸಿ. ಅದಾದಮೇಲೆ ಹೆಂಗಾಗುತ್ತೆ ನೋಡಿ, ತುಂಬ ಚೆನ್ನಾಗುತ್ತೆ. ಅದಾದಮೇಲೆ ಮೆಣಸಿನ ಹುಡಿ, ರಸಮ್ ಪೌಡರ್, ಉಪ್ಪು ಅಷ್ಟೇ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೇ. ಮತ್ತೆ ತೋರಿಸ್ತೀನಿ, ಒಂದು ನಿಮಿಷ. ಈಗ ಬೇಯಿಸಾಗಿದೆ, 3 ವಿಸಿಲ್ ಕೂಗಿಸಿದ್ದೇನು ತರಕಾರಿ ಹಾಕಿ. ಏನೇನು ತರಕಾರಿ ಹಾಕಿದ್ದೀನಿ ತೋರಿಸಿದ್ನಲ್ವ. ಪೊಟ್ಯಾಟೊ, ಕ್ಯಾರೆಟು ಮತ್ತು ಬದನೆಕಾಯಿ ಇತ್ತು ಮನೇಲಿ, ಅದನ್ನೇ ಹಾಕ್ತಾರೆ, ಚೆನ್ನಾಗಿ ಬರುತ್ತೆ. ಒಂದ್ಸಲ ಹಾಗೆ ಮಾಡಿ ಮನೇಲಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ಬೇಯಿಸಾದ್ಮೇಲೆ. ಅದಾದಮೇಲೆ ಎಷ್ಟು ರುಚಿಗೆ ತಕ್ಕಷ್ಟು ಖಾರ ಹಾಕಿ, ಆಯಿತಾ? ನಾನು ಮನೇಲಿ ಮಗು ಇದೆಯಲ್ಲ, ಸೊ ಜಾಸ್ತಿ ಖಾರ ಮಾಡಲ್ಲ, ಎಷ್ಟು ಬೇಕಷ್ಟೇ. ಇಷ್ಟು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದೆ. ಮತ್ತು ಅದೇ ಸ್ಪೂನಲ್ಲಿ ನಂದು ವೀಡಿಯೋ ಚೆನ್ನಾಗಿ ಬರ್ತಾ ಇಲ್ಲ, ಬಿಕಾಸ್ ಕ್ಯಾಮ್ರಾ ಮೊಬೈಲಲ್ಲಿ ಮಾಡ್ತಿದ್ದೀನಿ, ಯಾರು ಏನೂ ಅಂದ್ಕೋಬೇಡಿ. ಇದು ಜಾಸ್ತಿ ಹಾಕಬೇಕಾಗುತ್ತೆ, ಆಯಿತಾ? ರಸಮ್ ಪೌಡ್ರ್ ನಿಮ್ಮ ಮನೇಲಿ ರಸಮ್ ಪೌಡ್ರ್ ರೆಡಿಮೇಡ್ ಏನೂ ಇಲ್ಲ ಅಂದರೆ ಅದಕ್ಕೆ ಬೇಕಾದರೆ ಏನು ಮಾಡಿ ಗೊತ್ತಾ, ಆ ರಸಮ್ ಪೌಡ್ರ್ ಇಲ್ಲ ಅಂದರೆ ಅದಕ್ಕೆ ನೀವು ಬೇಕಾದರೆ ಕುದಿಸಿ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ಇನ್ನೂ 1 ನಿಮಿಷ ಇದು ಸ್ವಲ್ಪ ಕುದೀಲಿ. ಅದಾದಮೇಲೆ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ, ಆಯಿತಾ? ಹೇಗೆ ಒಗ್ಗರಣೆ ಹಾಕಬೇಕು ಅಂತ. ಒಗ್ಗರಣೆ ಹಾಕಿದ್ರೆ ಮಾತ್ರ ತುಂಬ ರುಚಿ ಬೇಕು. ಉಪ್ಪು ಹಾಕೋದನ್ನು ಮರ್ತಿಬಿಟ್ಟೆ. ಇಷ್ಟು ದಾಲ್ಗೆ ಮತ್ತು ತರಕಾರಿಗೆ ಇಷ್ಟು ಉಪ್ಪು ಬೇಕಾಗುತ್ತೆ. ಉಪ್ಪು ನೋಡ್ಕೊಂಡು ಹಾಕಿ, ಆಯಿತಾ?